ಸ್ನೇಹ ಒಬ್ಬಳು ಗೃಹಿಣಿ ಆಗಿರ್ತಾಳೆ. ಅವಳಿಗೆ ಒಬ್ಬಳು ಮಗಳು ಇರ್ತಾಳೆ. ಅವಳ ಹೆಸರು ಸೋನು ಅಂತ. ಗಂಡ ದಿನಾಲು ಬೇರೆ ಬೇರೆ ಹೆಂಗಸರಿನೊಂದಿಗೆ ಮಾಡಿ ಬರ್ತಾ ಇರ್ತಾನೆ. ಅದಕ್ಕೆ ಸ್ನೇಹ ಮೇಲೆ ಅವನಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಅವಳಿಗೂ ದಿನ ನೋಡಿ ಬೇಜಾರು ಮಾಡಿಕೊಂಡು ಉಪವಾಸ ಮಲಗ್ತಾ ಇರ್ತಾಳೆ. ಅದೇ ಬೇಜಾರಲ್ಲಿ ಸ್ನೇಹ ಮಗಳಿಗೆ ಅಭ್ಯಾಸ ಮಾಡಿಸ್ತಾ ಇರ್ತಾಳೆ. ಸಡನ್ನಾಗಿ ಅವಳಿಗೆ ರಾಖಿ ನೆನಪಾಗ್ತಾನೆ. ಅವನಿಗೆ ಕಾಲ್ ಮಾಡಿ, ರಾಖಿ ಎಲ್ಲಿದ್ದೀಯಾ ನೀನು? ಸೋನುಗೆ ಅಭ್ಯಾಸ ಮಾಡಿಸ್ಬೇಕು ಬಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಬಂದೆ ಅಂತ 10 ನಿಮಿಷದಲ್ಲಿ ಸ್ನೇಹಾಳ ಮನೆಗೆ ಬರ್ತಾನೆ. ಅಂದ ಹಾಗೆ ರಾಖಿ ಸ್ನೇಹಾಳ ಮನೆ ಹತ್ರನೇ ಇರ್ತಾನೆ. ಅವನು ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಎಲ್ಲೂ ಕೆಲಸ ಸಿಕ್ಕಿರೋದಿಲ್ಲ. ತನ್ನ ಹೊಟ್ಟೆಪಾಡಿಗೆ ಅಲ್ಲಿ ಇಲ್ಲಿ ಟ್ಯೂಷನ್ ಹೇಳ್ತಾ ಇರ್ತಾನೆ. ಹಾಗೆ ಸ್ನೇಹಾಳ ಮಗಳಿಗೂ ಕೂಡ ಹೇಳ್ತಾ ಇರ್ತಾನೆ. ಸ್ನೇಹಾಳ ಮಗಳಿಗೆ ರಾಖಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನ ಜೊತೆ ಆಟನೂ ಆಡ್ತಾ ಇರ್ತಾಳೆ. ಅವತ್ತು ರಾಖಿ ಮನೆಗೆ ಬಂದು ಹೋಮ್ವರ್ಕ್ ಮಾಡಿಸ್ತಾ ಇರ್ತಾನೆ. ಹೋಮ್ವರ್ಕ್ ಆದಮೇಲೆ ಸೋನು ಸ್ವಲ್ಪ ಹೊತ್ತು ಕಣ್ಣ ಮುಚ್ಚಾಲೆ ಆಟ ಆಡೋಣ ಬರ್ತೀಯಾ ಅಂತ ಹೇಳ್ತಾಳೆ. ಸೋನು ಅವರ ಅಪ್ಪನಿಗಿಂತ ರಾಖಿನ ತುಂಬ ಹಚ್ಕೊಂಡಿರ್ತಾಳೆ. ಸುಮಾರು ಹೊತ್ತು ಆಟ ಆಡಿದ ನಂತರ ಸೋನು ಕಣ್ಮುಚ್ಕೋತಾಳೆ. ಆಗ ರಾಖಿ ಬಚ್ಚಿಟ್ಕೊಳ್ಳಲು ಅಡುಗೆ ಮನೆಗೆ ಓಡ್ತಾನೆ. ಅಲ್ಲಿ ಸ್ನೇಹ ಒಂದು ಟೇಬಲ್ ಎದುರು ಕೂತಿರ್ತಾಳೆ. ಟೇಬಲ್ ಕೆಳಗೆ ಹೋದ ರಾಖಿ, ನಾನು ಅಲ್ಲೇ ಇದ್ದರೆ ಸೋನು ನನ್ನನ್ನು ಹಿಡಿದು ಬಿಡ್ತಾಳೆ ಅಂತ ಅವನು ಸೀದಾ ಸ್ನೇಹಾಳ ಲಂಗದ ಒಳಗೆ ಹೋಗ್ತಾನೆ. ಅವನು ಹಾಗೆ ನುಸುಳಿದಾಗ ಅವನ ತಲೆ ಅವಳದಕ್ಕೆ ತಾಗುತ್ತದೆ. ಆಗ ಅವಳು, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ರಾಖಿ, ನಾನಿಲ್ಲಿ ಬಚ್ಚಿಟ್ಕೋತಿದ್ದೀನಿ ಅಂತ ಅವಳಿಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಆಗ ಸ್ನೇಹ, ಈ ರೀತಿ ಯಾರಾದರೂ ಬಚ್ಚಿಟ್ಕೋತಾರೇನೋ, ಹೋಗೋ ಇಲ್ಲಿಂದ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೋನು ಅವನನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತಾಳೆ. ಆಗ ರಾಖಿ, ಸುಮ್ಮನಿರಿ ಮಾತಾಡಬೇಡಿ ಅಂತ ಅವಳದ್ದನ್ನು ಒತ್ತಿ ಹಿಡಿತಾನೆ. ಆಗ ಅವಳಿಗೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅವಳಿಗೆ ಕೂಗಬೇಕಂತ ಅನಿಸಿದರೂ ಕೂಗದೆ ಸುಮ್ಮನಾಗುತ್ತಾಳೆ. ಸೋನು ಅಡುಗೆ ಮನೆಯಲ್ಲೆಲ್ಲ ಹುಡುಕಿ, ಅಮ್ಮ, ರಾಖಿ ಅಣ್ಣ ಇಲ್ಲಿಗೆ ಬಂದಿದ್ನಾ ಅಂತ ಕೇಳ್ತಾಳೆ. ಅವನು ಎಲ್ಲಿ ಇದಾನಂತ ನೋಡಿದೀಯಾ ಅಂತ ಕೇಳ್ತಾಳೆ. ಆಗ ರಾಖಿ ಮತ್ತೊಮ್ಮೆ ಅಲ್ಲಿ ಒತ್ತಿ ಹಿಡಿತಾನೆ. ಆಗ ಸ್ನೇಹ, ಅವನು ಇಲ್ಲಿಗೆ ಬಂದಿಲ್ಲ, ನೀನು ಬೇರೆ ಎಲ್ಲಾದರೂ ಹುಡುಕು ಅಂತ ಹೇಳ್ತಾಳೆ. ಆಗ ಸೋನು ರಾಖಿನ ಹುಡ್ಕೊಂಡು ಬೇರೆ ಕಡೆಗೆ ಹೋಗ್ತಾಳೆ. ಆಗ ರಾಖಿ ಅವಳ ಬಾಳೆ ದಿಂಡಿನಂತಹ ಕಾಲುಗಳನ್ನು ನೋಡುತ್ತಾನೆ. ನಂತರ ಮೆಲ್ಲಗೆ ಅವಳ ಕಾಲು ಗೆಜ್ಜೆಗಳನ್ನು ಕಳಚಿ ಒಂದು ಕಡೆಗೆ ಇಡ್ತಾನೆ. ಯಾಕೆ ಅಂದರೆ ಇವಾಗ ಮಾಡೋ ಕೆಲಸಕ್ಕೆ ಯಾವುದೇ ಸೌಂಡ್ ಬರಬಾರ್ದು ಅಂತ. ಅವಳು ಹಾಕಿರೋ ಕೆಂಪು ಕಾಚ ನೋಡ್ತಾನೆ. ಅದನ್ನು ಮೆಲ್ಲಗೆ ಸರಿಸಿ ರಾಖಿ ತನ್ನ ಕೈ ಚಳಕ ತೋರಿಸುವುದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಕಾರು ಬಂದು ನಿಂತ ಸೌಂಡ್ ಆಗುತ್ತೆ. ಅವಳ ಗಂಡ ಬಂದರು ಅಂತ ಗೊತ್ತಾಗುತ್ತೆ. ಅವನು ಅವಳ ಲಂಗದಿಂದ ಹೊರಗೆ ಬರುತ್ತಾನೆ. ಅವಳು ಲೀಕ್ ಮಾಡಿದ್ರೋದ್ರಿಂದ ಅವನ ತಲೆಯೆಲ್ಲ ಒದ್ದೆಯಾಗಿರುತ್ತೆ. ಒಳಗೆ ಅವಳ ಗಂಡ ಬಂದ ರಾಖಿನ ನೋಡಿ, ಏನೋ ರಾಖಿ, ಹೀಗೆ ಯಾಕೆ ನಿನ್ನ ತಲೆ ಒದ್ದೆಯಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ರಾಖಿ ತುಂಬ ಜಾಣ, ತಲೆ ಮೇಲೆ ಹಲ್ಲಿ ಬಿತ್ತು, ಅದಕ್ಕೆ ತಲೆಗೆ ನೀರು ಹಾಕಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಯಿತು, ರಾತ್ರಿ ಇಲ್ಲೇ ಊಟ ಮಾಡಿಕೊಂಡು ಹೋಗುವಂತೆ ಅಂತ ಹೇಳ್ತಾನೆ. ಆದರೆ ಸ್ನೇಹ ಕೂತಲಿಂದ ಮಾತ್ರ ಏಳೋದೇ ಇಲ್ಲ. ಯಾಕೆ ಅಂದರೆ ಅವಳು ಬಿಟ್ಟಿರೋ ನೀರು ನೆಲದ ಮೇಲೆಲ್ಲ ಬಿದ್ದಿರುತ್ತೆ. ಹಾಗಾಗಿ ಅವಳ ಲಂಗ ಕೂಡ ಸ್ವಲ್ಪ ಹಸಿಯಾಗಿರುತ್ತೆ. ಅವಳು ಅಲ್ಲಿ ತರಕಾರಿ ಕಟ್ ಮಾಡೋ ಹಾಗೆ ನಾಟಕ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೋನು ಅಲ್ಲಿಗೆ ಬಂದು, ರಾಖಿಯನ್ನ, ನೀನು ಇಲ್ಲಿದ್ದೀಯಾ ಅಂತಾಳೆ. ಅವನು ಅವಳನ್ನು ಎತ್ತಿಕೊಂಡು ಹೊರಗಡೆ ಹೋಗ್ತಾನೆ. ಆಮೇಲೆ ಸ್ನೇಹ ಗಂಡ ಅವಳ 2 ಹಣ್ಣುಗಳನ್ನು ಒತ್ತುತ್ತಾ, ಇವತ್ತು ರಾತ್ರಿ ಪೂರ್ತಿಯಾಗಿ ಮಜಾ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಸ್ನೇಹ, ಆಯಿತು ಕಣ್ರಿ ಅಂತ ಒಪ್ಕೋತಾಳೆ. ಅವಳ ಗಂಡ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ಅವಳು ಬೇಗ ಅಲ್ಲಿಂದ ಎದ್ದು ಒಂದು ಬಟ್ಟೆಯಿಂದ ಅಲ್ಲಿ ಬಿದ್ದಿರೋ ನೀರನ್ನು ಕ್ಲೀನ್ ಮಾಡ್ತಾಳೆ ಹಾಗೂ ತನ್ನ ಬಟ್ಟೆನ ಬದಲಾಯಿಸುತ್ತಾಳೆ. ಅಷ್ಟರಲ್ಲಿ ಅವಳ ಗಂಡನಿಗೆ ಒಂದು ಕಾಲ್ ಬರುತ್ತೆ. ಅವನು ಸ್ನೇಹಾಳಿಗೆ ಹೇಳ್ತಾನೆ, ನೈಟ್ ಆಫೀಸ್ ಕಡೆಯಿಂದ ಒಂದು ಪಾರ್ಟಿ ಇದೆ, ಅದನ್ನು ಮುಗಿಸಿ ಬೇಗ ಬರ್ತೀನಿ, ಆಮೇಲೆ ನಾವಿಬ್ಬರು ನಮ್ಮ ಆಟನ ಶುರು ಮಾಡೋಣ ಅಂತಾನೆ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಸೋನು ಊಟ ಆದಮೇಲೆ ಮತ್ತೆ ಕಣ್ಣ ಮುಚ್ಚಲೆ ಆಡೋಣ ರಾಖಿ ಅಣ್ಣ ಅಂತಾಳೆ. ಅವನು ಆಯಿತು ಪುಟ ಅಂತ ಹೋಗ್ತಾನೆ. ನಾನು ಬಚ್ಚಿಟ್ಕೊಳ್ತೀನಿ ಅಂತ ಮತ್ತೆ ಅವನು ಅಡುಗೆ ಮನೆಗೆ ಹೋಗ್ತಾನೆ. ಅಷ್ಟರಲ್ಲಿ ಸ್ನೇಹ ತನ್ನ ಕಾಚನ್ನು ತೆಗೆದು ಓಪನ್ ಆಗಿ ಬಿಟ್ಟಿರ್ತಾಳೆ. ರಾಖಿ ಒಳಗಡೆ ಬಂದ ತಕ್ಷಣ, ಅಲ್ಲಿ ಇಲ್ಲಿ ಬೇಡ, ಇಲ್ಲೇ ನನ್ನ ಒಳಗೆ ಬಚ್ಚಿಟ್ಕೋ ಅಂತಾಳೆ. ಆಗ ರಾಖಿ ಖುಷಿಯಿಂದ ನೈಟಿ ಒಳಗೆ ಹೋಗ್ತಾನೆ. ಆಗ ಸೋನು ಮತ್ತೆ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಹುಡುಕಿ ಮತ್ತೆ ಬೇರೆ ಕಡೆಗೆ ಹೋಗ್ತಾಳೆ. ಆಗ ರಾಖಿ ತನ್ನ ನಾಲಿಗೆ ಆಟವನ್ನು ಶುರು ಮಾಡ್ತಾನೆ. ಅವನ ನಾಲಿಗೆ ಆಟ ಅವಳಿಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಮತ್ತೊಮ್ಮೆ ಎಲ್ಲವನ್ನ ಮುಗಿಸಿಕೊಂಡು ರಾಖಿ ಸೋನುಗೆ ಪಾಠವನ್ನು ಹೇಳೋಕೆ ಹೋಗ್ತಾನೆ. ಆಗಲೂ ಕೂಡ ಸೋನು ಬೇಡ ಅಂತ ಹಠ ಮಾಡ್ತಾಳೆ. ಆಮೇಲೆ ರಾಖಿ ಅವಳಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವಳಿಗೆ ಅಭ್ಯಾಸವನ್ನು ಮಾಡಿಸ್ತಾನೆ. ಅಷ್ಟರಲ್ಲಿ ಸಂಜೆ ಆಗಿರುತ್ತೆ.
ಸ್ನೇಹ ಸೋನುಗೆ ಮತ್ತು ರಾಖಿಗೆ ಕಾಫಿ ಮತ್ತು ಬಿಸ್ಕೆಟ್ಸನ್ನು ಕೊಡ್ತಾಳೆ. ಇಬ್ಬರು ಕುಡಿದು ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ. ಆಗ ಸಂಜೆ 6 ಗಂಟೆ ಆಗಿರುತ್ತೆ. ರಾಖಿ ಹೇಳ್ತಾನೆ, ಟೈಮ್ ಆಯಿತು, ನಾನು ಮನೆಗೆ ಹೋಗ್ತೀನಿ ಅಂತ. ಅದಕ್ಕೆ ಸ್ನೇಹ ಹೇಳ್ತಾಳೆ, ಬೇಡ ರಾಖಿ, ಇವತ್ತು ಇಲ್ಲೇ ಮಲ್ಕೋ, ನಿಮಗೆ ಬೇರೆ ರೂಮ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅವನಿಗೂ ಅಷ್ಟೇ ಬೇಕಾಗಿರುತ್ತೆ. ಅವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನೈಟ್ ಊಟ ಮಾಡ್ತಾರೆ. ಅಲ್ಲಿ ಸ್ನೇಹ ತನ್ನ ಗಂಡಿನಿಗಾಗಿ ಕಾಯ್ತಾ ಇರ್ತಾಳೆ. ಅವನು 11 ಗಂಟೆ ಆದರೂ ಬರೋದಿಲ್ಲ. ಅವಳು ತನ್ನ ರೂಮ್ಗೆ ಹೋಗ್ತಾಳೆ. ಇವತ್ತು ಅವಳ ಗಂಡ ಅವಳಿಗೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಅವಳು ತುಂಬ ಖುಷಿಯಿಂದ ಅವನನ್ನು ಕಾಯ್ತಾ ಇರ್ತಾಳೆ. ಮೆಲ್ಲಗೆ ತನ್ನ ಎಲ್ಲ ಬಟ್ಟೆನ ಬಿಚ್ಚಿ ಬೆತ್ತಲಾಗಿ ಬೆಡ್ ಮೇಲೆ ಮಲಗಿರ್ತಾಳೆ. ಆದರೆ ಅವಳ ಗಂಡ ರಾತ್ರಿ ಫುಲ್ ಟೈಟ್ ಆಗಿ 1 ಗಂಟೆ ಮನೆಗೆ ಬರ್ತಾನೆ. ಅವನನ್ನು ರಾಖಿ ಕರ್ಕೊಂಡು ರೂಮ್ ಒಳಗೆ ಮಲಗಿಸೋಕೆ ಅಂತ ಹೋಗ್ತಾನೆ. ಅಲ್ಲಿ ಸ್ನೇಹಾಳ ಬೆತ್ತಲಾಗಿರೋದನ್ನು ನೋಡ್ತಾನೆ. ಅವಳು ಕೂಡ ತನ್ನ ಮೈ ಮುಚ್ಕೊಳ್ಳೋಕೆ ಟ್ರೈ ಮಾಡೋದೇ ಇಲ್ಲ. ಅವಳು ಬೇಕಂತಾನೆ ರಾಖಿ ಅವಳ ದೇಹ ಸೌಂದರ್ಯವನ್ನು ನೋಡಲಿ ಅಂತ ಸುಮ್ಮನೆ ಇರ್ತಾಳೆ. ಅದನ್ನು ನೋಡಿದ ರಾಖಿಯ ಸಾಮಾನು ಆಲ್ರೆಡಿ ನಿಂತು ಬಿಟ್ಟಿರುತ್ತೆ. ಅವಳ ಗಂಡನನ್ನು ಹಾಸಿಗೆ ಮೇಲೆ ಮಲಗಿಸಿ ಹೋಗ್ತಾನೆ. ಅಷ್ಟರಲ್ಲಿ ಸ್ನೇಹ, ನಿಲ್ಲು ರಾಖಿ, ಇವತ್ತು ನನ್ನ ಗಂಡ ನನಗೆ ಮಾಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಬೆತ್ತಲಾಗಿ ಇದ್ದೆ. ಅವನು ಸಿಕ್ಕಾಪಟ್ಟಿ ಕುಡ್ಕೊಂಡು ಬಂದಿದ್ದಾನೆ. ನನ್ನ ಆಸೆಗೆ ಬೇಜಾರು ಮಾಡಬೇಡ, ಇವತ್ತು ನೀನೇ ಮಾಡು ನನಗೆ ಅಂತ ಹೇಳ್ತಾಳೆ. ಅಷ್ಟು ಹೇಳಿದ್ದೇ ತಡ ರಾಖಿ ಅವಳ ಗಂಡನ ಪಕ್ಕದಲ್ಲೇ ಅವರಿಬ್ಬರ ಆಟ ಶುರು ಆಗುತ್ತೆ. ಇಬ್ಬರು ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಬೆಳಗ್ಗೆ ಆಗ್ತಿದ್ದಂತೆ ಅವಳ ಗಂಡನ ಬಟ್ಟೆನೆಲ್ಲ ಬಿಚ್ಚಿ ಬೆತ್ತಲೆ ಮಲಗಿಸ್ತಾರೆ. ಸ್ನೇಹ ಕೂಡ ಬೆತ್ತಲಾಗಿ ಅವಳ ಗಂಡನ ಮೇಲೆ ಮಲಗಿರ್ತಾಳೆ. ಹಾಸಿಗೆ ಎಲ್ಲ ಆ ಕಡೆ ಈ ಕಡೆ ಸರಿದಾಡಿರುತ್ತೆ. ಆಗ ಅವಳ ಗಂಡನಿಗೆ ಎಚ್ಚರವಾಗುತ್ತೆ. ಅವನು ನೋಡಿದಾಗ ಸ್ನೇಹ ಅವನ ಪಕ್ಕದಲ್ಲೇ ಮಲಗಿರ್ತಾಳೆ. ಅದನ್ನು ಎಲ್ಲ ನೋಡಿದ ಅವಳ ಗಂಡ, ನಾನು ಅವಳಿಗೆ ಸರಿಯಾಗಿ ಮಾಡಿದ್ದೇನೆ ಅಂತ ಅಂದುಕೊಳ್ತಾನೆ. ಅವನು ಖುಷಿ ಪಡ್ತಾನೆ. ಇನ್ನು ಮುಂದೆ ಸ್ನೇಹಾಳಿಗೆ ಹೀಗೆ ಮಾಡಬೇಕು ಅಂತ. ರಾತ್ರಿ ಕುಡಿದಿದ್ದು ಅವನಿಗೆ ಓವರ್ ಆಗಿರುತ್ತೆ. ಅದಕ್ಕೆ ಅವನು ತಿರ್ಗಾ ಮಲ್ಕೋತಾನೆ. ಹೀಗೆ ರಾಖಿ ಮತ್ತು ಸ್ನೇಹ ಅವಳ ಗಂಡ ಇಲ್ಲದಿದ್ದಾಗ ಅವರು ತಮ್ಮ ಸುಖಾನ ಅನುಭವಿಸ್ತಾ ಇರ್ತಾರೆ. ಹೀಗೆ 4 ತಿಂಗಳು ಕಳೆಯುತ್ತೆ. ಆಗ ಸ್ನೇಹ ಪ್ರೆಗ್ನೆಂಟ್ ಆಗ್ತಾಳೆ. ಆಗ ಅವಳ ಗಂಡ ಇದು ನಂದಿ ಅಂತ ಭಾವಿಸ್ತಾನೆ. ಆದರೆ ಸ್ನೇಹಾಳಿಗೆ ಗೊತ್ತಿರುತ್ತೆ ಅದು ರಾಖಿದು ಅಂತ. ಯಾಕೆ ಅಂದರೆ ರಾಖಿ ರಾತ್ರಿ ಹಗಲು ತುಂಬ ಕಷ್ಟಪಟ್ಟಿರುತ್ತಾನೆ. ಅದರ ಪ್ರತಿಫಲನೇ ಇದು. ಇತ್ತ ಅವಳ ಗಂಡ ತುಂಬ ಖುಷಿಯಾಗಿರ್ತಾನೆ. ಅತ್ತ ಸ್ನೇಹ ಕೂಡ ತುಂಬ ಖುಷಿಯಾಗಿ ಇರ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಸ್ನೇಹ ಮತ್ತು ರಾಖಿ ಸಿಕ್ಕ ಅವಕಾಶನ ಮಿಸ್ ಮಾಡ್ತಾನೇ ಇರಲಿಲ್ಲ. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರೂ ಇಬ್ಬರು ಮಾಡೋದನ್ನು ಮಾತ್ರ ಬಿಡ್ತಾನೇ ಇರಲಿಲ್ಲ.